ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಯಾವಾಗ? ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರೋದು ನಿಜಕ್ಕೂ ಇದು ನ್ಯಾಯಯುತ ಆಗಿದೆಯಾ? ನಮಸ್ಕಾರ. ಪೆಟ್ರೋಲ್, ಬಸ್ ಮತ್ತು ಮೆಟ್ರೋ ದರ ಏರಿಕೆ ಜೊತೆಗೆ ಇದೀಗ ವಿದ್ಯುತ್ ಹಾಲಿನ ದರ ಕೂಡ ಹೆಚ್ಚಳ ಆಗಿದೆ. ಕರ್ನಾಟಕ ಸರ್ಕಾರ ಬಡವರಿಗೆ ಬೆಲೆ ಏರಿಕೆಯ ಬರೆಯನ್ನು ಎಳಿತಾ ಇದೆ ಅಂತ ಸರ್ಕಾರದ ಈ ನಡೆಯನ್ನು ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ. ಇನ್ನು ಏಪ್ರಿಲ್ 5ರಂದು ಇಡೀ ರಾಜ್ಯದಾದ್ಯಂತ ಈ ಹೋರಾಟ ನಡೆಯುತ್ತೆ. ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ರಸ್ತೆಗೆ ಇಳಿದು ಹೋರಾಟವನ್ನು ಮಾಡ್ತೇವೆ. ಏಪ್ರಿಲ್ 7ರಂದು ಮೈಸೂರಿನಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಜನಾಕ್ರೋಶ ಯಾತ್ರೆಯನ್ನು ನಡೆಸ್ತೇವೆ. ಏಪ್ರಿಲ್ 8ರಂದು ಮಂಡ್ಯ, ಹಾಸನ ಮತ್ತು ಏಪ್ರಿಲ್ 9ರಂದು ಕೊಡಗು, ಮಂಗಳೂರು, ಏಪ್ರಿಲ್ 10ರಂದು ಉಡುಪಿ, ಚಿಕ್ಕಮಗಳೂರಿನಲ್ಲಿ ಹೋರಾಟವನ್ನ ಮಾಡಲಿದ್ದೇವೆ. ಪಕ್ಷದ ಹಾಲಿ ಮತ್ತು ಮಾಜಿ ಶಾಸಕರು, ಪರಿಷತ್ ಸದಸ್ಯರು, ಪದಾಧಿಕಾರಿಗಳು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ವಿರುದ್ಧ ಬಿಜೆಪಿ ನಡೆಸ್ತಾ ಇರೋ ಈ ಪ್ರತಿಭಟನೆ ನಿಜಕ್ಕೂ ಸ್ವಾಗತಾರ್ಹ, ಒಳ್ಳೆಯ ಬೆಳವಣಿಗೆ. ಜೊತೆಗೆ ಈ ಪ್ರತಿಭಟನೆ ಅತ್ಯವಶ್ಯಕ ಆಗಿದೆ. ಆದರೆ ಇದೇ ಪ್ರತಿಭಟನೆಯನ್ನ ಕರ್ನಾಟಕ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡೋದು ಯಾವಾಗ? ಯಾಕಂದ್ರೆ ರಾಜ್ಯದಲ್ಲಿ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ. ದಿನನಿತ್ಯ ದುಡಿದು ತಿನ್ನೋ ಕೂಲಿ ಕಾರ್ಮಿಕರು ನಿಜಕ್ಕೂ ಬೆಲೆ ಏರಿಕೆಯಿಂದ ಪರಿತಪಿಸುವಂತಾಗಿದೆ. ಈ ಬಗ್ಗೆ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಲೇಬೇಕಿದೆ. ಕೊನೆಗೂ ಕೂಡ ಬಿಜೆಪಿಯವರು ಈ ಬೆಲೆ ಏರಿಕೆಯ ಬಗ್ಗೆ ಮಾತನಾಡೋ ಮನಸ್ಸನ್ನ ಮಾಡಿದ್ದು ಉತ್ತಮ ಬೆಳವಣಿಗೆ ಆಗಿದೆ. ಆದರೆ ಬಿಜೆಪಿಯವರು ಅಸಲಿಗೆ ಮಾತಾಡಬೇಕಾಗಿರೋದು, ಜನಾಕ್ರೋಶ ಪ್ರತಿಭಟನೆಯನ್ನು ನಡೆಸಬೇಕಾಗಿರೋದು ಕೇಂದ್ರ ಸರ್ಕಾರದ ವಿರುದ್ಧ. ಹೌದು, 80ರಿಂದ 90% ಬೆಲೆ ಏರಿಕೆ ಆಗ್ತಾ ಇರೋದು ಕೇಂದ್ರ ಸರ್ಕಾರದಿಂದ. ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆ ಆಗ್ತಾ ಇರೋದು ಕೇವಲ 10% ಅಷ್ಟೇ. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡೋದಕ್ಕೆ ಅನುಮತಿ ಇರೋದು ಕೇವಲ ಹಾಲು ದರ, ಆಲ್ಕೋಹಾಲ್, ಕರೆಂಟ್ ಬಿಟ್ಟರೆ ಮತ್ತೆ ಬಸ್ ದರ ಏರಿಕೆ ಮಾಡೋದಕ್ಕಷ್ಟೇ ರಾಜ್ಯ ಸರ್ಕಾರಕ್ಕೆ ಅನುಮತಿ ಇದೆ. ಇದನ್ನು ಹೊರತುಪಡಿಸಿ ಉಳಿದಕ್ಕೆ ಬೆಲೆ ಏರಿಕೆ ಮಾಡೋ ಪರ್ಮಿಷನ್ ರಾಜ್ಯ ಸರ್ಕಾರಕ್ಕೆ ಇಲ್ವೇ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಪ್ರತಿಯೊಂದು ವಸ್ತುಗಳ ಮೇಲೆಯೂ ಕೂಡ GSTಯನ್ನು ಹೇರುತ್ತೆ. ಪಾಪ್ಕಾರ್ನ್ಗೂ ಕೂಡ ಟ್ಯಾಕ್ಸ್ ಹೇರೋ ಲೆವೆಲ್ಗೆ ಜನಸಾಮಾನ್ಯರ ಮೇಲೆ ಏರಿಕೆ ಬರೆಯನ್ನ ಈ ಕೇಂದ್ರ ಸರ್ಕಾರ ಹಾಕ್ತಾ ಇದೆ. ಬೆಲೆ ಏರಿಕೆ ಜಾಸ್ತಿ ಆಗೋದಕ್ಕೆ 90% ಕೇಂದ್ರ ಸರ್ಕಾರನೇ ಕಾರಣ. ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಳ, ಮೆಟ್ರೋ ದರ ಹೆಚ್ಚಳ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ GSTಯನ್ನು ಹಾಕುತ್ತೆ. ಪೆಟ್ರೋಲ್, ಡೀಸೆಲ್ ಬೆಲೆ ಜಾಸ್ತಿ ಆದಾಗ ತರಕಾರಿ, ಕಬ್ಬಿಣ ಸೇರಿದಂತೆ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಹೇರಿಕೆ ಬೀಳುತ್ತೆ. ತರಕಾರಿ ಹಾಗೂ ಬೇಳೆಕಾಳುಗಳು ಸೇರಿದಂತೆ ಅಡುಗೆಗೆ ಸಂಬಂಧಿಸಿದ ವಸ್ತುಗಳ ಬೆಲೆಗಳು, ಅಕ್ಕಿ ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಯಲ್ಲಿ 70%ರಿಂದ 80%ನಷ್ಟು ದುಪ್ಪಟ್ಟಾಗಿದೆ. ಟೋಲ್ ದರ ಏರಿಕೆ, ಗ್ಯಾಸ್ ಸಿಲಿಂಡರ್ ದರ ಏರಿಕೆ, ಈ ಪ್ರತಿಯೊಂದು ದರ ಏರಿಕೆ ಕೇಂದ್ರ ಸರ್ಕಾರದ ಕೃಪೆಯಿಂದ ಆಗಿದೆ. ಬೆಲೆ ಏರಿಕೆ ಜಾಸ್ತಿ ಆಗೋದಕ್ಕೆ 90% ಕಾರಣ ಆಗಿರೋ ಕೇಂದ್ರ ಸರ್ಕಾರದ ವಿರುದ್ಧನೂ ಕೂಡ ಈ ರಾಜ್ಯ ಬಿಜೆಪಿ ಪ್ರತಿಭಟನೆಯನ್ನು ಮಾಡಬೇಕಾಗಿದೆ. ಆದರೆ ಇವರು ಬರೀ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸೋದು ಏನು ತೋರಿಸುತ್ತೆ ಅಂದರೆ ಇವರ ಪ್ರತಿಭಟನೆ ಕೇವಲ ರಾಜ್ಯ ಸರ್ಕಾರದ ವಿರುದ್ಧ ಜನರನ್ನ ಎತ್ತಿ ಕಟ್ಟೋದಕ್ಕೆ ಹೊರತು ಜನಸಾಮಾನ್ಯರ ಮೇಲಿನ ಕಾಳಜಿಯಿಂದಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಬೆಲೆ ಏರಿಕೆ ಕಡಿಮೆ ಆಗಬೇಕು ಅಂದರೆ ಕೇಂದ್ರ ಸರ್ಕಾರ ಕೂಡ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು. ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದಾಗ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದಾಗ ಬೆಲೆ ಏರಿಕೆ ಕಡಿಮೆ ಆಗಬಹುದು. ಅದು ಬಿಟ್ಟು ಜಸ್ಟ್ ತೋರಿಕೆಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಈ ಬೆಲೆ ಏರಿಕೆ ಇಳಿಸಿ ಅಂತ ಪ್ರತಿಭಟನೆ ನಡೆಸ್ತಾ ಇರೋ ಬಿಜೆಪಿ ಜಸ್ಟ್ ತೋರಿಕೆಗಾಗಿ ಮಾತ್ರ ತನ್ನ ಪ್ರತಿಭಟನೆಯನ್ನು ನಡೆಸ್ತಾ ಇದೆಯೇ ಹೊರತು ಜನಸಾಮಾನ್ಯರ ಹೊರೆಯನ್ನ ಕಡಿಮೆ ಮಾಡಬೇಕು ಅನ್ನೋ ಯಾವ ಚಿಂತನೆಯನ್ನು ಕೂಡ ಹೊಂದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.